ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಕತ್ತೀನಿ. ನಾನು ಆರಾಮದೇನಿ. ಈ ಬ್ಲಾಗ್ ಫೆಬ್ರವರಿ 25 ನೈಟ್ ಬ್ಲಾಗ್ ಐತಿ. ಬಿಕಾಸ್ ಅವತ್ತು ಹರೀಶ್ ಅವರು 10:30 ಬಂದಿದ್ರು. ಬಂದು ನನ್ನ ಮತ್ತು ಖುಷಿನ ಹೊರಗೆ ಕರ್ಕೊಂಡು ಹೋದ್ರು. ಆಲ್ಮೋಸ್ಟ್ ನಾವಿಬ್ಬರು ಎಲ್ಲಿ ಹೋಗಂಗಿಲ್ಲ. ಸೊ ಹಾಗಾಗಿ ಅವ್ರು ಅವತ್ತು ಸ್ವಲ್ಪ ಬೇಗ ಬಂದು ಇಬ್ಬರನ್ನೂ ಹೊರಗೆ ಕರ್ಕೊಂಡು ಹೋಗಿದ್ರು. ನೋಡ್ರಿ, ಎಲ್ಲೋ ಕರ್ಕೊಂಡು ಹೋಗ್ತಾರಂತ ಅನ್ಕೊಂಡು ಬಂದ್ರೆ ಪೆಟ್ರೋಲ್ ಹಾಕ್ಸೋಕೆ ಕರ್ಕೊಂಡು ಬಂದಾರ ಇಷ್ಟು ದೂರ. ಬರೀ ಪೆಟ್ರೋಲ್ ಹಾಕ್ಸ್ಕೊಂಡು ನೆಕ್ಸ್ಟ್ ಹೋಗೋಣ ಅಂತ ಎಲ್ಲಿ ಕರ್ಕೊಂಡು ಹೋಗ್ತಾರಲ್ಲ. ಮಿಲಿ ಪ್ಯಾಕ್ ಐಸ್ ಕ್ರೀಮ್ ತೊಗೊಂಡ್ವಿ. ಹರೀಶ್ ಅವ್ರು ಬೀಡ ತೊಗೊಳೋಣ ಅಂತಂದ್ರೆ ಸ್ವಲ್ಪ ಪಾಪ ಬೇರೆ ಏನೋ ತೊಗೊಳ್ಳೋಣ ಅಂತ ಬಂದರೆ, ಬಟ್ ಇಷ್ಟೊತ್ತಿಗೆ ಏನೂ ಸಿಗ್ತಾ ಇಲ್ಲ. ಆಲ್ಮೋಸ್ಟ್ ಈಗ 10:50 ಆಗೈತಿ. ಸೊ ಹಂಗಾಗಿ ಏನೂ ಸಿಗ್ತಾ ಇಲ್ಲ. ಹಾಗಾಗಿ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮು ಮತ್ತು ಬೀಡ ತೊಗೊಳತ್ತಾರೆ. ಮನೆಯೊಳಗೆ ಅಡುಗೆ ಮಾಡೇನಿ, ಇಲ್ಲಮ್ಮ ಇಟ್ಕೊಂಡೇನಿ. ನಮ್ಮ ಖುಷಿ ನಿಂತಾಳೆ. ಆಕೆ ಐಸ್ ಕ್ರೀಮ್ ಪ್ಯಾಕ್ ನೋಡಿಲ್ಲ, ನೋಡಿದ್ರೆ ಆಕೆ ಬಿಡಂಗೇ ಇಲ್ಲ. ಈಗ ಆ್ಯಕ್ಚುಲಿ ಫೆಬ್ರವರಿ 25 ಹರೀಶ್ ಅವ್ರದ್ದು ಬರ್ಡೇ ಇತ್ತು. ನಾನು 24 ನೈಟ್ 12 ಗಂಟೆಗೆ ಆಲ್ಮೋಸ್ಟ್ ನಾನು ಪ್ರತಿ ವರ್ಷವೂ ಏನಾದರೂ ಸ್ವೀಟ್ ಮಾಡಿರ್ತೀನಿ. ಬಟ್ ಅದು ಹರೀಶ್ ಅವ್ರಿಗೆ ಗೊತ್ತಿರೋದಿಲ್ಲ. ಸರ್ಪ್ರೈಸಾಗಿ 12 ಗಂಟೆನೇ ಸ್ವೀಟ್ ಕೊಟ್ಟು ವಿಶ್ ಮಾಡಿರ್ತೀನಿ. ಅದು ವಿಡಿಯೋ ತೊಗೊಂಡಿದ್ದೆ, ಬಟ್ ಅದು ಸರಿಯಾಗಿ ಬಂದಿಲ್ಲ ಅಂಥೇಳಿ ಅದನ್ನು ಆ್ಯಡ್ ಮಾಡಿಲ್ಲ. ಇದು 25 ನೈಟ್ 11 ಗಂಟೆಗೆ ಎಲ್ಲಿ ಹೊರಗೆ ಹೋಗಿ ಮನೆಗೆ ಬಂದಮೇಲೆ ನಮ್ಮ ಶಿಲ್ಪಾ ಆಂಟಿ ಒಂದು ಕೇಕ್ ಕೊಟ್ಟು ಕಳಿಸಿದ್ರೆ, ನಾನು ಪುಟ್ಟದಾಗಿ ಒಂದು ಸೆಲೆಬ್ರೇಷನ್ ಅಂಥೇಳಿ ರೆಡಿ ಮಾಡಿದ್ದೆ. ಹರೀಶ್ ಅವ್ರು ಬಂದ ತಕ್ಷಣ ಒಂದು ಸ್ವಲ್ಪ ಚಿಕ್ಕದಾಗಿ ನಮ್ಮ ಮಟ್ಟಿಗೆ ನಾವು ಸೆಲೆಬ್ರೇಟ್ ಮಾಡಿ. ಈ ಅಂಗಡಿ ಗದ್ದಲದೊಳಗೆ ಹರೀಶ್ ಅವ್ರಿಗೆ ತಮಗೆ ತಾವ ಟೈಮ್ ಕೊಟ್ಕೊಳಕ್ಕೆ ಆಗಾಕತ್ತಿಲ್ಲ. ಸೊ ಹಾಗಾಗಿ ನಾವೇ ಸಣ್ಣ ಪುಟ್ಟ ಖುಷಿ ಅವ್ರಿಗೆ ಕೊಟ್ಟರೆ ಖುಷಿಯಾಗಿರ್ತಾರೆ ಅಂಥೇಳಿ ನಾವೇ ಒಂದು ಪುಟ್ಟದಾಗಿ ಸೆಲೆಬ್ರೇಷನ್ನ ಮಾಡ್ಕೊಂಡ್ವಿ. ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿದ ಮೇಲೆ ಮಾರನೇ ದಿನವೇ ಶಿವರಾತ್ರಿ ಇದ್ರದಿಂದ ನಾನು ನಿರಂತರ ಉಪವಾಸ ಮಾಡಿದ್ದೆ. ಬಿಕಾಸ್ ನಾನು ಹಣ್ಣು ಗಿಣ್ಣು ಏನು ತಿನ್ನೋದಿಲ್ಲ. ಸೊ ಬರೀ ನೀರು ಕುಡ್ಕೊಂಡು ಉಪವಾಸ ಮಾಡಿಕೊಂಡು ಅದಾಗಿದ್ದ ದಿನ ನಾವು ಬಂದಿದ್ದ ಹುಬ್ಳಿಗೆ ಯಾಕೆ ಬಂದೀವಿ ಅಂತ ಹೇಳಿ ನಿಮ್ಗೆ ವಿಡಿಯೋ ಫುಲ್ ನೋಡ್ರಿ, ಗೊತ್ತಾಗ್ತಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹುಬ್ಳಿ ತುಂಬ ಹೆಂಗೆ ಜನ ಜಾತ್ರೆ ಆಗೈತೆ ಅಂತ ಹೇಳಿ. ಆ್ಯಕ್ಚುಲಿ ಹುಬ್ಳಿ ಒಳಗೆ ಶಿವರಾತ್ರಿ ಆಗಿದ್ದ ಮಾರನೇ ದಿನ ಸಿದ್ಧಾರೂಢ ಮಠದೊಳಗೆ ಸಿದ್ಧಾರೂಢ ಅಜ್ಜಂದ ತೇರು ಇರ್ತೈತಿ. ಸೊ ಅಲ್ಲಿಗೆ ಎಲ್ಲ ಹಳ್ಳಿಯಿಂದನೂ ಜನ ಭಾಳ ಸೇರಿರ್ತೈತಿ. ಸೊ ನಾನು ಈ ವರ್ಷ ಬಂದಿದ್ದೀನಿ. ಇಷ್ಟು ವರ್ಷ ಆತ ನಾನು ಇಲ್ಲೇ ಧಾರವಾಡದಾಗಿ ಸಿದ್ಧಾರೂಢ ಅಜ್ಜನ ತೇರಿಗೆ ಒಂದು ಸರಿನೂ ಬಂದಿದ್ದಿಲ್ಲ. ಬಟ್ ಈ ಟೈಮ್ ಬಂದಿದ್ದೀನಿ. ಬಂದೆ ರೆಡಿಯಾಗಿ ಹೋಗಿದ್ವಿ. ಬಟ್ ಹೋಗೋ ಅಷ್ಟೊತ್ತಿಗೆ ತೇರೆಲ್ಲ ಮುಗ್ದಿತ್ತು. ಬರೀ ಜಾತ್ರೆ ಇತ್ತು, ಜನನೂ ಜಾಸ್ತಿ ಇತ್ತು. ಹಾಗಾಗಿ ಡೈರೆಕ್ಟ್ ದೇವಸ್ಥಾನದ ಹತ್ರ ಹೋಗಿ ತೇರಿಗೆ ನಮಸ್ಕಾರ ಮಾಡ್ಕೊಂಡು ಬಂದ್ವಿ.
ನೋಡಿದ್ರಲ್ಲ ಹುಬ್ಬಳ್ಳಿ ಜಾತ್ರೆ ಒಳಗೆ ಎಷ್ಟು ಜನ ಸೇರೈತಿ ಅಂತ, ಬರ್ತಿ ರಶ್ ಇತ್ತು. ನಮ್ಗೆ ಇದು ಫಸ್ಟ್ ಟೈಮ್ ನಾನು ಇಷ್ಟು ನೋಡಿರೋದಿಲ್ಲೇ, ಯಾಕಂದ್ರೆ ಇಷ್ಟು ವರ್ಷ ಇದ್ದರೂ ನಾವು ಒಂದು ಸರಿನೂ ಜಾತ್ರೆಗೆ ಬಂದಿದ್ದಿಲ್ಲ, ಇದೇ ಫಸ್ಟ್ ಟೈಮ್. ನಾವು ಈ ಕಡೆ ತೇರೆಲ್ಲ ನೋಡಿಕೊಂಡು ನಮಸ್ಕಾರ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲೇ ಸೈಡಿಗೆ ಎಕ್ಸಿಬಿಷನ್ ಹಾಕಿರ್ತಾರೆ, ಸೊ ಅಲ್ಲಿಗೆ ಹೋದ್ವಿ ಹುಡುಗರನ್ನೆಲ್ಲ ಕರ್ಕೊಂಡು. ಆ್ಯಂಡ್ ನಮ್ಮ ಖುಷಿನೂ ಒಂದು ಆಟ ಆಡ್ಸೋಣ ಅಂತ ಹೇಳಿ ನಮ್ಮ ಶ್ರೇಯಾಗ ಕುಂದರ್ಸಿ ಆಕಿನೂ ಟ್ರೈನ್ ಒಳಗೆ ಆಟ ಆಡಿಸಿದ್ವಿ. ಆಕಿ ಆಡ್ತಾ ಅದನ್ನು ಬಿಟ್ಟು ಬರೋಕ್ಕೆ ರೆಡಿ ಇರಲಿಲ್ಲ. ನಾನು ಹೆದರ್ತಾಳೋ ಏನೋ ಕುಂದಿರ್ತಾಳೋ ಇಲ್ಲೋ ಅಂದ್ಕೊಂಡೆ, ಬಟ್ ಆಕಿ ಅದನ್ನು ಬಿಟ್ಟು ಬರೋಕ್ಕೆ ರೆಡಿ ಇರಲಿಲ್ಲ. ನಾನು ಈ ಥರ ಮನುಷ್ಯ ಅಲ್ಲ, ಇನ್ನು ಬಿಗ್ಬೇಗಂತ ಈ ಥರ ಮಾಡುತ್ತಿದ್ದಾರೆ ಎಂದು ನಾನು ಹೇಳ್ತೇನೆ. ಜಾತ್ರೆ ಬರ್ರಿ ಕರಿಯೋ, ಜಾತ್ರೆಗೆ ಬರ್ರಿ ಅಲ್ಲಿ ಎಲ್ಲರೂ ಸೇರ್ಕೊಂಡು ಮಂಡಕ್ಕಿತ್ತೀನಿ ಮಂಡಕ್ಕೆ ನೋಡ್ರಿ ಎಂತ ದನವನ್ನ ಗಳಿಸ್ಬೇಕಂತ ನಾವು ಈ ಮನುಷ್ಯ ಎಂತ ದನವನ್ನ ಗಳಿಸ್ತಾ ಇದ್ದಾನೆ ಅಂತಂದ್ರ ಸಂಪತ್ತು ಧನ ಧಾನ್ಯಗಳನ್ನ ಗಳಿಸ್ತಿದ್ದಾನೆ. ಆದ್ರ ಮಡಿವಾಳ ಮಹಾಂತ ಶಿವಲಿಂಗ ಹೇಳ್ತಾರ, ಇಂತ ಒಂದು ಸಂಪತ್ತನ್ನು ಗಳಿಸಬೇಡ, ನೀನು ಮುಕ್ತಿ, ನೀನು ಭಕ್ತಿ ಅಂತ ಧನವನ್ನ ಗಳಿಸು ಅಂತಕ್ಕಂತ ಒಂದು ಮಾತು. ನಾವು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಲೇಟ್ ಆಗಿತ್ತು, ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ಊಟ ಮಾಡಿ ಮಕ್ಕೊಂಬಿಟ್ವಿ, ಬಿಕಾಸ್ ಅಲ್ಲೇ ಸ್ವಲ್ಪ ಅದು ಇದು ತಿಂದು ಬಂದಿದ್ವಿ. ಆ್ಯಂಡ್ ನಮ್ಮ ಖುಷಿ ಅಂತೂ ಫುಲ್ ಎಂಜಾಯ್ ಮಾಡಿಬಿಟ್ಲು. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಆ್ಯಂಡ್ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಆ್ಯಂಡ್ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು.